ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯ್ ಅವರ ನೆಚ್ಚಿನ ಸ್ಥಳದಲ್ಲಿಯೇ ನಾಳೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ನಾಳೆ ಬನ್ನೇರುಘಟ್ಟ ಬಳಿಯ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ನಲ್ಲಿ ಈಗ ಅದಕ್ಕೋಸ್ಕರ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ತೀರಾ ಅನ್ಯಾಯದ ಸಾವು ಇದು. ಬನ್ನೇರುಘಟ್ಟ ಬಳಿಯ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ಈ ಭಾಗದಲ್ಲಿ ಸಿದ್ಧತೆಗಳಾಗ್ತಾ ಇದೆ. ಅವರ ಬಹಳ ಪ್ರಿಯವಾದ ಜಾಗ ಅದು ಅಂತ ಇದ್ದಾರೆ. ಅವರೇ ಕಟ್ಟಿ ಬೆಳೆಸಿದಂತಹ ಸಂಸ್ಥೆ, ಅವರೇ ಕೊಂಡುಕೊಂಡಂತಹ ಜಾಗ. ಅಂತ್ಯ ಸಂಸ್ಕಾರದ ಸ್ಥಳವನ್ನ ಸಿಬ್ಬಂದಿ ಈಗ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಸಮೀಪದಲ್ಲಿಯೇ ಜರ್ಮನ್ ಮಾದರಿಯ ಟೆಂಟ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಸಾವಿಗೂ ಮೊದಲೇ ಅಂತ್ಯ ಸಂಸ್ಕಾರದ ಜಾಗವನ್ನ ರಾಯ್ ಗುರುತು ಮಾಡಿದ್ರಂತೆ. ನೋಡ್ರಿ, ತಾನು ಸತ್ರೆ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ನಲ್ಲೇ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಹೇಳಿದ್ರಂತೆ. ಪದೇ ಪದೇ ಸ್ನೇಹಿತರ ಬಳಿ ಇದೀಗ ಸಿಜೆ ರಾಯ್ ಬದುಕಿದ್ದಾಗ ಈ ಮಾತನ್ನ ಹಂಚ್ಕೊಂಡಿದ್ರಂತೆ. ರಾಯ್ ಆಸಿ ಅಂತೆ ಬನ್ನೇರುಘಟ್ಟದ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ನಲ್ಲಿ ಸಿದ್ಧತೆಗಳಾಗ್ತವೆ. ಎಷ್ಟು ಅಪರೂಪ ಅಂಡ್ ವಿಚಿತ್ರ ಕೇಳಿ. ಅವರೇ ಕೊಂಡುಕೊಂಡು ಕಟ್ಟಿದಂತಹ ಒಂದು ಸಾಮ್ರಾಜ್ಯದಲ್ಲಿ ಈಗ ನಾನು ಬದುಕಿದ್ದೀನಿ, ಕೊಂಡ್ಕೊಂಡಿದ್ದೀನಿ, ನಾನು ಸತ್ತ ನಂತರವೂ ಈ ಭಾಗದಲ್ಲಿ ನನ್ನನ್ನು ಮಣ್ಣು ಮಾಡಬೇಕು ಅಥವಾ ನನ್ನ ಅಂತ್ಯಕ್ರಿಯೆ ನಡಿಬೇಕು ಅಂತ ಗುರ್ತು ಮಾಡ್ಕೊಂಡಿದ್ರಂತೆ. ಆ್ಯಂಡ್ ಇದು ಬಹಳ ಅನ್ಯಾಯದ ಸಾವು. ಬದುಕಿ ಬಾಳ್ಬೇಕಾಗಿದ್ದಂಥವ್ರು, ಇನ್ನೂ ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನು ಕೊಡಬೇಕಾಗಿದ್ದಂಥವ್ರು. ಇತ್ತೀಚೆಗೆ ಹೆಂಗಾಗ್ತಾ ಇದೆ ಅಂದರೆ, ಉದ್ದಿಮೆದಾರರು ಅಂದರೆ ಅವ್ರನ್ನ ಒಂದು ಗೌರವ ಸ್ಥಿತಿಯಲ್ಲಿ ನೋಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಕೆಲವೊಂದು ರೂಲ್ಸ್ಗಳು ಬಂದಿದ್ದರಿಂದ ಅವ್ರು ಹಣ ಮಾಡಿದ್ದಾರೆ, ಹಿಂಗೆ ಹಣ ಮಾಡಿದ್ದಾರೆ. ಜನನೂ ಅಷ್ಟೇ, ಗೌರ್ಮೆಂಟು ಅಷ್ಟೇ. ಗೌರವಯುತವಾಗಿ ನಾವು ನಡೆಸ್ಕೋಬೋದಿತ್ತು. IT ಆಫೀಸರ್ಸ್ಗಳ ಪ್ರೆಷರ್ ಹಂಗಾದ್ರೆ ಇನ್ನು ಹೆಂಗಿರ್ಬೋದು ಅಂತ ಪ್ರಶ್ನೆ ಪದೇ ಪದೇ ಕಾಡ್ತಾ ಇದೆ. ಆ ಜಾಗದಿಂದಲೇ ನಮ್ಮ ಪ್ರತಿನಿಧಿ ಅಂಬರೀಷ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ. ಚಿಟ್ಚಾಟ್ ಅಲ್ಲ, ಇದು ಜಾಗದ ಸಿದ್ಧತೆಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೇಳೋಣ. ಉದ್ಯಮಿ ಸಿಜೆ ರಾಯ್ ಅವರು ನಿನ್ನೆ ಏನು ಆತ್ಮಹತ್ಯೆಗೆ ಶರಣಾಗಿದ್ರು. ಇವತ್ತು ಅವರ ಒಂದು ಮರಣೋತ್ತರ ಪರೀಕ್ಷೆ ನಡೆದಿರುವಂತದ್ದು. ನಾಳೆ ಅವರ ಅಂತ್ಯಕ್ರಿಯೆಯನ್ನ ಅವರ ಇಷ್ಟವಾದಂತಹ ಜಾಗ ಬನ್ನೇರುಘಟ್ಟ ಸಮೀಪದ ಏನು ಕಾನ್ಫಿಡೆಂಟ್ ಕಾಸ್ಕೇಟ್ ಏನಿದೆ, ಈ ಒಂದು ಜಾಗದಲ್ಲಿ ಮಾಡ್ಲಿಕ್ಕೆ ಅವರ ಒಂದು ಕುಟುಂಬಸ್ಥರು ನಿರ್ಣಯ ಮಾಡಿರುವಂತದ್ದು. ನಾವು ಆ ಜಾಗದಲ್ಲಿ ಇರುವಂತದ್ದು ನೀವು ದೃಶ್ಯಾವಳಿಗಳ ಮೂಲಕ ನೋಡಬಹುದು. ಈಗಾಗಲೇ ಅವರು ಬಂದು ಯಾವಾಗ್ಲೂ ಅಂದ್ರೆ ಅವರ ಪ್ರಿಯವಾದಂತಹ ಜಾಗ ಏನಿದೆ, ಈ ಒಂದು ಬನ್ನೇರುಘಟ್ಟ ಸಮೀಪದ ಕಾನ್ಫಿಡೆಂಟ್ ಕಾಸ್ಕೇಟ್ ಏನಿದೆ, ಈ ಒಂದು ಜಾಗಕ್ಕೆ ಬಂದು ಅವರು ಸಮಯವನ್ನ ಕಳೀತಾ ಇದ್ರು. ಇದೇ ಜಾಗದಲ್ಲಿ ನನ್ನ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅಂತಲೂ ಕೂಡ ಸಿಬ್ಬಂದಿಗಳಿಗೆ ಜೊತೆಗೆ ಅವರೊಂದು ಕುಟುಂಬಸ್ಥರಿಗೂ ಕೂಡ ಈ ಒಂದು ಜಾಗವನ್ನ ಗುರುತಿಸಿದ್ರು. ಇದನ್ನ ಅವರೇ ಒಂದು ಗಿಡಗಳನ್ನ ಹಾಕಿ ಬಂದಂತ ಸಂದರ್ಭದಲ್ಲಿ ಅದಕ್ಕೆ ನೀರು ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು. ಈ ಒಂದು ಪಾರ್ಕ್ಗೆ ಅವರು ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಅಂತೇಳಿ ಅವರ ಏನು ಹೆಸರನ್ನ ಇಟ್ಟಿದ್ರು. ಡಾಕ್ಟರ್ ರಾಜ್ಕುಮಾರ್ ಸ್ಟೇಡಿಯಂ ಅಂತೇಳಿ. ಇಲ್ಲಿ ಈ ಒಂದು ಸ್ಟೇಡಿಯಂ ಅನ್ನ ಪಾರ್ವತಮ್ಮ ರಾಜ್ಕುಮಾರ್ ಮತ್ತೆ ಏನು ವಿಷ್ಣುವರ್ಧನ್ ಏನಿದ್ದಾರೆ, ಇವರು ಬಂದು ಉದ್ಘಾಟನೆಯನ್ನ ಮಾಡಿದ್ರು. ಈಗಾಗಲೇ ಎಲ್ಲಾ ರೀತಿಯಾದಂತಹ ಅಂತ್ಯ ಸಂಸ್ಕಾರ ಮತ್ತೆ ಏನು ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಏನು ಕುಟುಂಬಸ್ಥರು ಇಲ್ಲಿ ಮಾಡ್ಕೊಳ್ತಾ ಇರುವಂತದ್ದು. ಮತ್ತೆ ಜೊತೆಗೆ ಕಾನ್ಫಿಡೆಂಟ್ ಗ್ರೂಪ್ನವರು ಕೂಡ ಇಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಜಪಾನ್ ಮಾದರಿ ಆದಂತಹ ಟೆಂಟ್ ಹೌಸ್ ಅನ್ನ ಹಾಕಿ ಈಗಾಗಲೇ ಚೇರ್ಗಳನ್ನ ಹಾಕಿ ಎಲ್ಲವೂ ಕೂಡ ಈ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇರುವಂತದ್ದು. ಪೊಲೀಸರು ಕೂಡ ಬಂದು ಇಲ್ಲಿ ಪರಿಶೀಲನೆಯನ್ನ ಮಾಡ್ಕೊಂಡು ಹೋಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವರು ಕ್ರಿಕೆಟ್ ಅನ್ನ ಆಡ್ತಿದ್ರು. ಇಲ್ಲಿ ಒಂದು ಕೆಲವೊತ್ತು ಸಮಯವನ್ನ ಕಳೆದು ಹೋಗುವಂತಹ ಅಂತದನ್ನ ಮಾಡ್ತಾ ಇದ್ರು. ಈ ಜಾಗ ಅವರಿಗೆ ಒನ್ ಆಫ್ ದಿ ಫೇವರೇಟ್ ಜಾಗ. ಜೊತೆಗೆ ಅವರು ಫಸ್ಟ್ ಏನಂತಂದ್ರೆ ಜಾಗವನ್ನ ಖರೀದಿ ಮಾಡಿ ಮೊದಲಿಗೆ ಮೊದಲನೇ ಜಾಗ ಇದಾಗಿರುವಂತದ್ದು. ಅದರಿಂದಾಗಿ ಇದು ಒಂದು ಜಾಗ ಅವರಿಗೆ ಒಂದು ಫೇವರೇಟ್ ಮತ್ತೆ ಒಂದು ಸೆಂಟಿಮೆಂಟಲಿ ಈ ಒಂದು ಜಾಗ ಅವರಿಗೆ ಏನು ಸೆಂಟಿಮೆಂಟ್ ಆಗಿರುವಂತದ್ದು. ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಈ ಒಂದು ಬನ್ನೇರುಘಟ್ಟ ಸಮೀಪದ ಕಾನ್ಫಿಡೆಂಟ್ ಕಾಸ್ಕೇಟ್ ಏನಿದೆ ಇಲ್ಲಿ ಮಾಡ್ಕೊಳ್ತಾ ಇರುವಂತದ್ದು. ಬನ್ನೇರುಘಟ್ಟ ಸುದ್ದಿ ಕೊಟ್ಟಿದ್ದು ನಾನು ಅಂಬರೀಷ್, ಗ್ಯಾರಂಟಿ ನ್ಯೂಸ್, ಆನೇಕಲ್.